ನಮಸ್ಕಾರ ಸ್ನೇಹಿತರೆ. ಕತೆ ಶುರು ಮಾಡೋ ಮೊದಲು ದಯಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಭಾರತದ ಒಂದು ಚಿಕ್ಕ ಹಳ್ಳಿಯ ಕತೆ. ಆ ಹಳ್ಳಿ ತುಂಬಾ ಶಾಂತವಾಗಿತ್ತು. ಅಲ್ಲಿನ ಜನರೆಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದರು. ಆದರೂ ಪ್ರತಿಯೊಬ್ಬರ ಜೀವನದಲ್ಲೂ ಅವರದ್ದೇ ಆದ ಸಮಸ್ಯೆಗಳಿದ್ದವು. ಅದೇ ಹಳ್ಳಿಯಲ್ಲಿ ರಮೇಶ್ ಮತ್ತು ಲಕ್ಷ್ಮಿ ಎಂಬ ಅಣ್ಣತಂಗಿ ವಾಸವಾಗಿದ್ದರು. ಅವರು ಅಣ್ಣತಂಗಿಯಾಗಿದ್ದರೂ ಇಬ್ಬರ ಜೀವನದ ಹಾದಿ ತೀರಾ ಭಿನ್ನವಾಗಿತ್ತು. ರಮೇಶ್ ಜೀವನದಲ್ಲಿ ಚೆನ್ನಾಗಿ ನೆಲೆಸಿದ್ದನು. ಆರ್ಥಿಕವಾಗಿ ಸದೃಢನಾಗಿದ್ದು ಸುಖವಾಗಿ ಬದುಕುತ್ತಿದ್ದನು. ಆದರೆ ಲಕ್ಷ್ಮಿಯ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಅವಳು ಬಹು ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ಗಂಡನನ್ನು ಕಳೆದುಕೊಂಡಳು. ಅಂದಿನಿಂದ ತನ್ನ ಮಗಳನ್ನು ಒಬ್ಬಳೇ ಕಷ್ಟಪಟ್ಟು ಸಾಕಿ ಬೆಳೆಸಿದಳು. ಲಕ್ಷ್ಮಿ ತುಂಬ ಕಷ್ಟಪಟ್ಟು ಬದುಕುತ್ತಿದ್ದಳು. ತಂದೆ ಸಾಯೋ ಮೊದಲು ಕೊಟ್ಟ ಸ್ವಲ್ಪ ಜಮೀನಿನಿಂದ ಅವಳು ಜೀವನ ಸಾಗಿಸುತ್ತಿದ್ದಳು. ಆದರೆ ಅವಳ ಅಣ್ಣ ರಮೇಶ್ಗೆ ಆ ಜಮೀನಿನ ಮೇಲೆ ಒಂದು ಕಣ್ಣು ಇತ್ತು. ಏಕೆಂದರೆ ಅದು ಅವನ ಜಮೀನಿಗಿಂತ ಲಕ್ಷ್ಮಿಯ ಜಮೀನು ಫಲವತ್ತಾದ ಬೆಳೆಯನ್ನು ಕೊಡುತ್ತಿತ್ತು. ಆದ್ದರಿಂದ ಅವನು ಯಾವಾಗಲೂ ಆ ಜಮೀನನ್ನು ತೆಗೆದುಕೊಳ್ಳಲು ಯೋಚಿಸುತ್ತಿದ್ದನು. ಒಂದು ದಿನ ರಮೇಶ್ ಲಕ್ಷ್ಮಿ ಕೆಲಸ ಮಾಡುತ್ತಿದ್ದ ಹೊಲಕ್ಕೆ ಬರುತ್ತಾನೆ. ಲಕ್ಷ್ಮಿ, ನೀನು ಮಗಳನ್ನು ನಗರದಲ್ಲಿ ಓದಿಸಲು ಹಣಕ್ಕಾಗಿ ಊರಿನಲ್ಲಿ ಎಲ್ಲರ ಬಳಿ ಕೇಳುತ್ತಿದ್ದೀಯಂತೆ. ಏಕೆ ಇತರರ ಬಳಿ ಹೋಗಬೇಕು? ನಿಮ್ಮಣ್ಣ ನಾನೇ ಇದಿಲ್ಲಮ್ಮ, ನಾನು ಸಹಾಯ ಮಾಡಲ್ಲ ಅಂತಿನ ನೀನೇ ಹೇಳು. ಆಗಲ್ಲ ಅಣ್ಣ, ನೀವು ತಪ್ಪು ತಿಳ್ಕೊಂಬೇಡಿ. ಅಣ್ಣ, ಪರಿಸ್ಥಿತಿ ಸ್ವಲ್ಪ ಕಷ್ಟವಾಗಿದೆ. ಅದಕ್ಕಾಗಿ ಸಹಾಯ ಕೇಳುತ್ತಿದ್ದೇನೆ. ಮಗಳ ಓದನ್ನು ನಿಲ್ಲಿಸಬಾರ್ದು ಅಲ್ವಾ? ಅಯ್ಯೋ ಲಕ್ಷ್ಮಿ, ನಾನಿದ್ದೀನಲ್ಲ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನೀನು ಊರ್ನವ್ರ ಬಳಿ ಹೋದ್ರೆ ಒಂದು ಬಿಡಿಗಾಸು ಸಿಗಲ್ಲಮ್ಮ. ಊರ್ನವರೆಲ್ಲ ಅವರ ಜಮೀನುಗಳನ್ನ ನನ್ ಬಳಿನ ಇಟ್ಟು ಹಣ ಕೇಳ್ತಾರೆ. ಅಂಥದ್ರಲ್ಲಿ ನೀನು ಅವರ ಬಳಿ ಹಣ ಕೇಳಕ್ ಹೋಗಿದ್ಯಲ್ಲ, ಯೋಚನೆ ಮಾಡ್ಬೇಡ. ನಿನ್ ಜಮೀನ ನಾನು ಬಳಿ ಅಡ ಇಟ್ಬಿಡು. ನಿನಗ್ ಹಣ ಬಂದಾಗ ಅದನ್ ಬಿಡಿಸ್ಕೋ. ಪಾಪ ಮಗಳು ಬೇರೆ ಓದಿಸ್ಬೇಕು ಅನ್ಕೊಂಡಿದ್ಯಾ? ಓದುವ ಮಕ್ಕಳಿಗೆ ಹಣಕಾಸು ವಿಚಾರದಿಂದ ಓದು ನಿಲ್ಬಾರ್ದು ಅಲ್ವಾ? ಅಣ್ಣ, ನೀನು ಸಹಾಯ ಮಾಡ್ತೀಯಾ ಅನ್ನೋದು ನನಗೆ ಖುಷಿ. ಆದರೆ ಜಮೀನನ್ನ ಯಾರಿಗೂ ಕೊಡಲು ನನಗೆ ಮನಸ್ಸಿಲ್ಲ. ಏಕೆಂದ್ರೆ ಇದು ಅಪ್ಪ ಕೊಟ್ಟ ಅಮೂಲ್ಯವಾದ ಜಮೀನು. ಅದನ್ನು ಉಳಿಸೋದು ನನ್ನ ಜವಾಬ್ದಾರಿ. ನಾನು ಲೋನ್ ತೆಗೆದುಕೊಂಡ್ರೂ ನನ್ನ ಮಗಳ ಓದನ್ನ ಮುಂದುವರಿಸ್ತೇನೆ. ಆದರೆ ಈ ಜಮೀನನ್ನ ಯಾರಿಗೂ ಕೊಡ್ಲಿಕ್ಕೆ ನನಗೆ ಮನಸ್ಸಿಲ್ಲ ಅಣ್ಣ. ಇದನ್ ಕೇಳ್ತಿದ್ದಾಗೆ ರಮೇಶ್ ಅಲ್ಲಿಂದ ಕೋಪದಿಂದ ತಕ್ಷಣವೇ ಹೊರಟು ಬಿಡ್ತಾನೆ. ಹಲವು ದಿನಗಳು ಕಳೆಯುತ್ತವೆ. ರಮೇಶ್ ಮನಸ್ಸಿನಲ್ಲಿ ಒಂದೇ ಆಲೋಚನೆ, ತಂಗಿಯ ಜಮೀನನ್ನು ಹೇಗಾದರೂ ಪಡೆದುಕೊಳ್ಳಬೇಕು ಎಂಬುದು. ಆ ಯೋಚನೆ ಅವನನ್ನು ದಿನವೂ ಕಾಡುತ್ತಿರುತ್ತದೆ. ಕೊನೆಗೆ ಒಂದು ಆಲೋಚನೆ ಅವನ ತಲೆಗೆ ಹೊಳೆಯುತ್ತದೆ. ಆ ತರದಿಂದ ಅವನು ತನ್ನ ತಂಗಿಯ ಮನೆಗೆ ಹೊರಡುತ್ತಾನೆ. ಹೇಗಿದ್ಯಾ ಲಕ್ಷ್ಮಿ? ತುಂಬಾ ದಿನ ಆಯ್ತು ನೀನ್ ನೋಡಿ. ಏನೋ ಪರವಾಗಿಲ್ಲ ಅಣ್ಣ, ದೇವ್ರಿಟ್ಟಂಗೆ ಇದ್ದೀನಿ. ಆದರೂ ಈ ಸಮಸ್ಯೆಗಳು ತೀರ್ತಾ ಇಲ್ಲ ಅಣ್ಣ. ಲಕ್ಷ್ಮಿ, ನೀನು ನನಗೆ ಏನೂ ಕೊಡಬೇಕಿಲ್ಲ. ನಿನ್ನ ಆಸ್ತಿಯನ್ನು ನನ್ನ ಬಳಿ ಇಡಬೇಕೆಂದು ನಾನು ಹೇಳುವುದಿಲ್ಲ, ಮತ್ತು ಊರವರಿಂದ ಹಣ ಕೇಳುವುದನ್ನೂ ಬಿಡು. ಹಾಗಾದ್ರೆ ನಾನು ಏನ್ ಮಾಡಬೇಕು? ನನ್ನ ಮಗಳ ಓದಿಗೆ ಹಣ ಹೇಗೆ ಜೋಗಾಡು ಮಾಡೋದು? ನಿನ್ನ ಸಮಸ್ಯೆ ನನಗೆ ಗೊತ್ತಿದೆ. ಅದಕ್ಕಾಗಿ ನಾನು ಒಂದು ಒಪ್ಪಂದದ ಬಗ್ಗೆ ಹೇಳಬೇಕೆಂದು ಬಂದಿದ್ದೇನೆ. ನನ್ನ ಬಳಿ ಒಂದು ಜಮೀನು ಇದೆ. ಆದರೆ ನಾನು ಅಲ್ಲಿ ಈಗ ಏನೂ ಬೆಳೆಸುತ್ತಿಲ್ಲ. ಅದು ತುಂಬಾ ಸಸಿರಾದ ಜಮೀನು. ಏನು ಬೆಳೆದರೂ ಚೆನ್ನಾಗಿ ಬರುತ್ತದೆ. ಅದರಿಂದ ನಾನು ನನ್ನ ಮಗಳನ್ನು ನಗರದಲ್ಲಿ ಓದಲು ಸಹಾಯವಾಗ್ತದೆ ಅಂತ ನೀನು ಹೇಳ್ತಿದ್ಯಾ ಅಣ್ಣ? ಹೌದು ಲಕ್ಷ್ಮಿ, ನೀನು ಆ ಜಮೀನಿನಲ್ಲಿ ನಿನಗೆ ಇಷ್ಟವಾದ ಬೆಳೆಗಳನ್ನು ಬೆಳೆಸಬಹುದು. ನಂತರ ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಬಹುದು. ಅದರಿಂದ ನಿನಗೆ ಒಳ್ಳೆಯ ಆದಾಯ ಬರುತ್ತದೆ. ಅಯ್ಯೋ ನಿಜವಾ? ಹಾಗಿದ್ರೆ ಅದು ನನಗೆ ತುಂಬಾ ಸಹಾಯವಾಗುತ್ತದೆ ಅಣ್ಣ. ಇದು ಕೇಳಿದಾಗ ನನಗೆ ತುಂಬಾ ಧೈರ್ಯ ಬರುತ್ತಿದೆ ಅಣ್ಣ. ಆದರೆ ನಾನೇನ್ ಮಾಡಬೇಕು? ನೀನು ಮಾಡಬೇಕಾದದ್ದು ತುಂಬಾ ಸಣ್ಣದು.
ಎಲ್ಲವೂ ಸರಿಯಾಗಿದ ಮೇಲೆ ಕೇವಲ ಒಂದು ಕಾಗದದ ಮೇಲೆ ಸಹಿ ಮಾಡಬೇಕು. ಓದಿಲ್ಲದ ಸರಳ ಮಹಿಳೆ ಕಾಗದದಲ್ಲಿ ಏನು ಬರೆಯಲಾಗಿದೆ ಎಂಬುದನ್ನು ನೋಡದೆ ಓದದೆ ತನ್ನ ಅಣ್ಣನ ಮೇಲೆ ಇದ್ದ ಪೂರ್ಣ ನಂಬಿಕೆಯಿಂದ ತಕ್ಷಣ ಸಹಿ ಹಾಕಿದಳು. ಆ ಕ್ಷಣದಲ್ಲಿ ಅವಳು ಯೋಚಿಸಲಿಲ್ಲ, ಆ ಒಂದು ಸಹಿ ಅವಳ ಜೀವನವನ್ನು ಎಷ್ಟು ದೊಡ್ಡ ತಿರುವಿಗೆ ತೆಗೆದುಕೊಂಡು ಹೋಗುತ್ತದೆ ಎಂದು. ಮುಂದಿನ ಭಾಗದಲ್ಲಿ ಲಕ್ಷ್ಮಿಯು ತನ್ನ ಜಮೀನನ್ನು ತನ್ನ ಅಣ್ಣನಿಂದ ಹೇಗೆ ಹಿಂಪಡೆದಳು ಎಂದು ನೋಡಲು ಪಾರ್ಟ್ 2 ಎಂದು ಕಾಮೆಂಟ್ ಮಾಡಿ. ದಯಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನು ನೋಡಿದಕ್ಕಾಗಿ ಧನ್ಯವಾದಗಳು.